ಶುಭ ಮುಂಜಾನೆ ಅಭಿಮಾನಿಗಳೇ. ಮನೆಯೆಲ್ಲ ನೋಡಿ ಖಾಲಿ ಆಗಿಬಿಟ್ಟದ. ಗೆಸ್ಟ್ ಎಲ್ಲರೂ ನೆನ್ನೆನೂ ಹೋಗಿದ್ದಾರೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಸಾಮಾನುಗಳು ತೆಗೆದಿಡ್ತಾ ಇದ್ದೀವಿ. ಮತ್ತು ಸಮ್ಮನು ಇವತ್ತು ಹೋಗೋಕೆದಾಳ. ಆಕಿದು ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಚಿನ್ನೂನು ಜಿಮ್ಮಿಗೆ ಹೋಗಿದ್ದಾರೆ. ಅಕ್ಷರನು ಬಂದು ಅವಳು ಕೆಲಸ ಪಾತ್ರೆಗಳು ತೊಳ್ಕೊತಾ ಇದ್ದಾಳೆ. ನಡೆದ ಕೆಲಸ ಇವತ್ತಿನ ಲಾಗ್ ಒಳಗೆ ಏನೇನಾಗ್ತದೆ ಸ್ಪೆಷಲ್ ನೋಡೋಣ. ಇವತ್ತು ಜಿಮ್ ಎಲ್ಲ ನಾನು ಹೋಗೋಣ ಅಂತ ಇದ್ದೀನಿ. ಇವತ್ತಿಂದ ಶುರುವಾತ್ ಮಾಡೋಣ ಅಂತ ಇದ್ದೀನಿ. ಈಗ ಸದ್ಯಾಗ ಟೈಮ್ ಆಗೈತಿ. ಸಮ್ಮುಗೆ ಒಂದು ಸ್ವಲ್ಪ ಡಬ್ಬ ಕಟ್ತೀನಿ. ಇದು ಗ್ರೀನ್ ವಟಾಣಿ ಪಲ್ಯ ಮಾಡಿದ್ದದ ಅವಳಿಗೆ. ನಿನ್ನೆ ನಮ್ಮ ತಂಗಿ ಸಲುವಾಗಿ ಮಾಡಿದ್ದೆ ನಾನು ಡಬ್ಬ ಕಟ್ಟಕ್ಕಂತ ಹೇಳಿ. ಪಲ್ಯ ಆಮೇಲೆ ಮತ್ತು ಒಂದು ಸ್ವಲ್ಪ ಚಪಾತಿ ಮಾಡ್ಕೊತೀನಿ ಪಟ. ಆಮೇಲೆ ಮತ್ತು ಚಾಯ್ ಇವಾಗ ಕುಡಿಯೋ ಟೈಮ್ ಆಗೈತಿ. ಲೇಟ್ ಆಗೈತಿ ಇವತ್ತು. ಬೆಳಿಗ್ಗೆ ಬೇಗ ಎದ್ದ ಸ್ವಲ್ಪ ಎಲ್ಲ ಕೆಲಸಗಳು ಮಾಡ್ಕೊಂಡೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅವಾಗ. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಟೈಮಿಗೆ 8 ಗಂಟೆ ಆಗದ. ಟೈಮ್ 8:15 ಆಗೈತಿ. ಈಗ ಎಲ್ಲ ಪಾತ್ರೆ ಅಂತೂ ಎಲ್ಲ ತೊಳೆಯಾಗ ಮನೆ ಸ್ವಲ್ಪ ಎಲ್ಲ ಇದು ಅಸ್ತವ್ಯಸ್ತ ಆಗೈತಿ. ಎಲ್ಲ ಕಡೆ ನೀಟಾಗೆಲ್ಲ ಕಸ ಉಡ್ಸ್ಕೊಂಡು ಎಲ್ಲ ಮಾಡ್ಕೋಬೇಕು. ಇದೆಲ್ಲ ಮ್ಯಾಟ್ಗಳು ತೆಗೆದಿಡಬೇಕು. ಚಿನ್ನು ಬಂದಮೇಲೆ ಅವ್ರ ಕೆಲಸ ಶುರು ಮಾಡ್ತಾರೆ. ನಾನು ಪಟ ಅಂತ ಚಾಯ್ ಕುಡಿತೀನಿ. ಸಮನು ಎಳ್ನೀರು ಕುಡ್ದು ಬೆಳಿಗ್ಗೆ ಎದ್ದು ಕೂಡಲೇ ಎಳ್ನೀರು ಕುಡ್ದು ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಈಗ ಮತ್ತು ಹಾಲ್ದವರು ಬಂದು ಹೋದರು. ಹಾಲು ಕಾಶಿ ಆಯಿತು. ಈ ಪಟ ಅಂತ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ. ಅವಳು ಪಾತ್ರೆ ತೊಳ್ತಾ ಇದ್ದಾಳೆ, ನಾನು ಚಪಾತಿ ಮಾಡ್ತೀನಿ. ಈಗ ಬೆಳಿಗ್ಗೆ ಎದ್ದು ಕೂಡಲೇ ತಿಂಡಿ ಚಾಲು ಆಗೈತೆ. ಶಾಂಭವಿಂದ ಟೈಮ್ ಆಗೈತಿ. ಈಗ ಅವಳು ಪಾಪ ಹೋಗ್ಬೇಕು ಕಾಲೇಜಿಗೆ. ಎಷ್ಟು 8:00 ಅಂತ ಹೇಳಿದ್ಲು. 9 ಗಂಟೆ ಆಗ್ಲಿಕ್ಕೆ ಬಂದದ. ಎಲ್ಲ ರೆಡಿ ಆಗೈತೆ. ಅವಳದು ಡಬ್ಬ ಎಲ್ಲ ಕಟ್ಕೋತಾ ಇದ್ದಾಳೆ. ಚಪಾತಿ ಅದಾವೆ ಇಲ್ಲಿ. ಬಿಸಿ ಚಪಾತಿ ಐತಿ. ಬೀನ್ಸ್ ಪಲ್ಯನೂ ಅವಳು ಸಲುವಾಗಿ ಮಾಡಿದ್ದೈತಿ. ಇಷ್ಟ ಆಗಿ ಬೀನ್ಸ್ ಪಲ್ಯ ಮತ್ತು ಸ್ವಲ್ಪ ಬಿರಿಯಾನಿ ನಾಷ್ಟ ಮಾಡ್ಕೊಂಡು ಆಮೇಲೆ ಚಪಾತಿ ನಡೆದ ಫುಲ್ಲು ಕಲಿಕಾಗ ಇಲ್ಲ ಬಿಡಕ್ಕೆ ಆಮೇಲೆ ಚಪಾತಿ ಮಾಡ್ತಾಯಿದ್ದೀನಿ. ಪಟ ಅಷ್ಟ ಸ್ವಲ್ಪ ಹಿಟ್ಟು ಆಗಿದ್ದೀನಿ. ಚಪಾತಿದು ಬಿರಿಯಾನಿ ಅದು ಇದೆ ಅಂಥೇಳಿ ಪಟ ಚಪಾತಿ ಮಾಡ್ಕೊಂಡೆ. ಬಾಯ್ ಮಾಡೋಣ. ಎಲ್ಲ ಮನೆ ತುಂಬ ಸಾಮಾನಾಗ್ಯಾವ. ಕೆಳಗೆಲ್ಲ ಬಾಕ್ಸ್ ಆಗೈತೆ. ಆದರೂ ಮನೆ ಅಷ್ಟೇನು ಇದನ್ನಾಗಿಲ್ಲ. ಶಾಂಭವಿ नहीं वो ऑलरेडी पहुंच चुकी है. ओके बाय ಮತ್ತು ಫೋನ್ ಮಾಡಿ ನೀ ಬರುವಾಗ. ಇವತ್ತು ಲೈಬ್ರರಿ ಕೂತ್ಕೋತೀನಿ. ಇವತ್ತು ಬರ್ತೀನಿ ನೋಡಿ ಸುಳ್ಳು. ಯಾಕಂದ್ರೆ ಫಸ್ಟ್ ದಿನ ಕೂತ್ಕೋಬೇಡ. ಮತ್ತು ಆಮೇಲೆ ಶುರು ಮಾಡಂತೆ. ಇನ್ನೂ ಟೈಮ್ ಅದಾವ ಭಾಳ. ಎಷ್ಟು ಗಂಟೆಗೆ? 5 ಗಂಟೆಗೆ ಬರ್ತೀಯಲ್ಲ. ಹುಷಾರಾಗಿ ಒಂದು ಸೈಡ್ಲಿ ಹೋಗಿ ಬರ್ರಿ. ಚಿಕನ್ದವ್ರಿಗೂ ಈಗ ಮಾಡತ್ತ. ನೆನ್ನೆ ಚಿಕನ್ ತೊಗೊಂಬಂದಿದ್ವಿ. ಫೋನ್ಪೇದ ನಮ್ಮ ಚಿನ್ನು ಒಂದು ಇದ್ರಾಗ ಅವ್ರು ಇಟ್ಕೊಂಡಿಲ್ಲ ಫೋನ್ಪೇ. ಕೊಟ್ಟಾನ ಮಂಜುನ ಚಾವಿ ನಿನ್ನೆ. ಹಾಂ ಆಯ್ತು. ಓಕೆ ಬಾಯ್ ಮಾ. ಚಳಿ ಆಗ್ತೈತೋ ಏನೋ ಗೊತ್ತಿಲ್ಲ. ಈ ಅಕ್ಷರ ಎಲ್ಲ ಮಾಡತ್ತ ಕೆಲಸ ಮಾಡಿ मला हे सामान ह्यात ह्या डब्यामध्ये. आणि ही उसूशी पण सकाळ तिकडं त्या डब्यात खेळणी ते सगळं मॅडमचं आणि डॉक्टर त्यांचं खेळण्यात आहे. आता एवढं डॉक्टर हा इथं पण त्यांचं अजून पण खेळणी ठेवलंयच. त्यांचं खेळणी त्यांना ठेवलंय ते आठवणसाठी. तिथं आहे बघ. ते पण ते तिथं बघ. ते हे किती छान आहे बघ. ते हे बघितली का घर? हे पण हां ते पण सगळं ते हातात घालायचं. आणि त्याला तिथं ठेवते सुमितला. सुमित त्याचं नाव सुमित आहे. त्याचे शॉक्स हे शूज काढ. त्याला एक शूज घातले. एक शूज तिथं. एक शूज त्याचं पडलेलं लहान बाळाचं कुठं वाटत पडलेलं. मग ते तिथं टाकून आला. एक शूज इथं ठेवून गेले ते पाहुणे. हां तिथं ठेव. हां इथं खाली ठेवचं. हां ठेवलं तर चालतंय. ते ठेव. तो बसला आता. 2-3 दिवस खेळला. त्यांना घेऊन खेळवलं. आता ते पण त्यातच भर सगळं. ते शूज तर सगळं भर. आणि हे तिकडं हे जरा सफाई करून घे.
आणि हे पण टाकू झालं तुझं सगळं इथं लोटून झालंय. ते वरून ठेवायला पाहिजे, नंतर ठेवतात की येणे बॉक्स. ಟೈಮ್ ಆಗಿತ್ತು ನೋಡಿ, 9:10 ಆಯ್ತು ಟೈಮು. ಇಲ್ಲ ಚಪಾತಿ ಅದು ಇದು ನಡ್ದಾವ, ಅಲ್ಲಿ ಚಪಾತಿ ಮಾಡಿ ಮತ್ತೆ ಬಂದಿದ್ದೀನಿ ಹೊರಗಡೆ. ಹೋಗೋರು ಇದ್ರಂದ್ರೆ ಏನಾಗ್ತದೆ ಭಾಳ ಇದು ಡಸ್ಟ್ಬಿನ್ ಒಳಗೆ ಈ ರೀತಿ ಚೀಲಾಗಳು ತೊಗೊಂಬಂದಿದ್ದೀವಿ. ಫಸ್ಟ್ ಟೈಮ್ ತೊಗೊಂಬಂದಿದ್ದೀವಿ ಚೀಲಾಗಳು, ಬೇರೆ ಇದ್ದದ್ದು ಹಾಕ್ತಿದ್ದು. ಅಪ್ಪು ಆರ್ಡರ್ ಮಾಡಿದಾನ, ಚಲೋ ಅದಾವೆ ಪ್ಲಾಸ್ಟಿಕ್ ಚೀಲ, ಭಾಳ ಕಸ ಒಗ್ಯಾಕೆ ಹಾಕಕ್ಕೆ ಒಂದೇ ಸೈಜ್ದು ಇರ್ತಾವೆ. ಅದಕ್ಕೆ ನಾವು ತರಿಸಿದ್ದೀವಿ. ಒಂದೊಂದಾಗಿ ಎಲ್ಲ ಕಲಿತಾ ಇದ್ದೀವಿ, ಒಂದೊಂದಾಗಿ ಮಾಡ್ತಾಯಿದ್ದೀವಿ. ಈಗ ಈ ರೀತಿ ನೀವು ತರಿಸ್ತಾ ಇರಿ, ಈಸಿ ಆಗ್ತದೆ ಕಟ್ಟಿ ಕೊಡಾಕ ಮಾಡಕ್ಕೆ. ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡ್ತೀವಂತ ಇಷ್ಟಕ್ಕೆಲ್ಲ ವಿಚಾರ ಮಾಡ್ಕೊಂಡು ಕೊಟ್ಟರೋದು ಬೇಡ. ಇದೊಂದು ಸ್ವಲ್ಪ ಟೈಮ್ ಟೇಬಲ್ ಎಲ್ಲ ನೀಟ್ ಮಾಡೋನು, ತೆಗೆದಿಡೋನು. ಚಪಾತಿ ಒಂದು ಮಾಡೋದಿದೆ, ಅದೊಂದು ಮುಗಿಸ್ತೀನಿ. ಸಮ್ಮಗೂ ಒಂದು ಚಪಾತಿ ಮಾಡೋದು ಬಿಟ್ಟು ಸಮ್ಮು ಬಾಯ್ ಮಾಡೋಕ್ಕೆ ಹೋದೆ. ಅವಳಿಗೆ ಹೋಗ್ಬೇಕಾದ್ರೆ ಬಾಯ್ ಮಾಡೋಕ್ಕೆ ಹೋಗ್ಬೇಕು. ಅವಳಿಗೆ ಹೊರಗಡೆ ಅವಳು ಹೋಗ್ತಿರ್ತಾಳಲ್ಲ, ಎಲ್ಲ ಕೆಲಸ ಬಿಟ್ಟು ಅವಳಿಗೆ ಬಾಯ್ ಮಾಡೋಕ್ಕೆ ಹೋಗಬೇಕು. ಅದಕ್ಕೆ ಒಂದು ಸೈಡಿಗೆ ಇಡ್ತೀನಿ ಇದೆ, ಮತ್ತು ಅವಳು ಬಾಯ್ ಮಾಡಿ ಬಂದು ಮಾಡ್ತೀನಿ. ಆಮೇಲೆ ಒಂದು ಚಪಾತಿ ಮಾಡಿಕೊಂಡು ಎಲ್ಲ ಇದು ಮಾಡೋಕ್ಕೆ ಬರ್ತದೆ. ಪಟ್ಪಟ್ಟು ನಾನು ತಿಂಡಿ ಮಾಡ್ಕೋತೀನಿ. 11 ಗಂಟೆ ಆಯಿತು. ಬಟ್ಟೆಗಳ ಮ್ಯಾಲಿಂದ ತಂದು ಇಟ್ಟಾರೆ, ಎಷ್ಟೊಂದು ಒಣಗಿದಾವೆ. ಈಗ ಮಡ್ಚಿಡ್ಬೇಕು, ಜಾಗಕ್ಕೆ ಹಚ್ಚಬೇಕು. ಮತ್ತು ನಮ್ಮದು ತಿಂಡಿ ಆಯ್ತು. ಈಗ ಸಮ್ಮು ಕಾಳು ಎಲ್ಲ ನೆನೆಸಿ ಎಲ್ಲ ಇಟ್ಟು ಹೋಗಿದ್ಲು. ಈ ರೀತಿ ಡಬ್ಬ ಒಳಗೆ ನಾನು ಹಾಕಿಟ್ಟೆ ಅವಳು ಹೇಳಿ ಹೋಗಿದ್ಲು, ಡಬ್ಬ ಒಳಗೆ ಹಾಕಿಡ್ಮ ಅಂತ ಹೇಳಿ. ಇದು ಮಟ್ಕಿ ಕಾಳು ಇಟ್ಟಿದ್ದೀನಿ, ಮತ್ತು ಇದು ಮಸೂರ ಇಟ್ಟಿದ್ದೀನಿ, ಮತ್ತು ಇದು ಹೆಸರು ಕಾಳು ಇಟ್ಟಿದ್ದೀನಿ. ಅವಳು ಈ ರೀತಿ ಎಲ್ಲ ತೊಳೆದು ಮಾಡಿ ಒಂದು ಇದ್ರಾಗ ಹಾಕಿಟ್ಟಿದ್ಲು. ಇದು ಕೆಳಗೆ ಹಿಂಗೆ ನೀರು ಹಾಕಿಡೋದು, ಮತ್ತು ಈ ಹೆಸರು ಕಾಳು, ಮತ್ತು ಈ ರೀತಿ ಮೊಸರು, ಚೆನ್ನಾಗಿ ಕಾಳದು, ಮತ್ತು ಇದು ಮಟ್ಕಿ. ಈ ರೀತಿ ಹಿಂಗೆ ಮಾಡಿಕೊಂಡು ಇದಕ್ಕೆ ಹಿಂಗೆ ಇಟ್ಬಿಡೋದು ನೋಡಿ. ಇದು ಈ ರೀತಿ ಮಾಡಿಕೊಂಡು ಹಿಂಗೆ ನಾನು ಇಟ್ಟಿರ್ತೀನಿ. ಆಮೇಲೆ ಇಲ್ಲಿ ಪಾತ್ರೆಗಳು ಈ ರೀತಿ ತೊಳೆದಿಟ್ಟಿದ್ದೀವಿ. ಇದೆಲ್ಲ ಡಬ್ಬ ಹಾಕಬೇಕು. ಸ್ವಲ್ಪ ಎಲ್ಲ ಇದು ಆದಮೇಲೆ ಈ ರೀತಿ ಎಲ್ಲ ಪಾತ್ರೆ ಇದು ಮಾಡ್ಕೊಂಡು ಇಟ್ಬಿಡ್ತೀವಿ. ಯಾಕಂದರೆ ಸ್ವಲ್ಪ ನೀರು ಬಸದ್ಮೇಲೆ ಹಚ್ಚಿದ್ವಿ ಅಂದ್ರೆ ಏನಾಗ್ತದೆ, ಇಲ್ಲ ನೋಡೋಕ್ಕೂ ನೀಟ್ ಕಾಣಿಸ್ತದೆ, ಮತ್ತು ಎಲ್ಲ ಕಡೆ ಮನೆ ತುಂಬ ನೀರು ಆಗಲ್ಲ. ಇಲ್ಲಿ ಅಡುಗೆ ಮನೆ ಒಳಗೆ ಈ ರೀತಿ ಎಲ್ಲ ಇಟ್ಕೊತೀನಿ. ಆಮೇಲೆ ಮತ್ತು ಇಲ್ಲಿ 2 ಬುಟ್ಟಿ ಪಾತ್ರೆ, ನೆನೆಗೆ ಎಷ್ಟು ಬಂದಿದ್ರಲ್ಲ ಅದೆಲ್ಲ ಪಾತ್ರೆ, 2 ಬುಟ್ಟಿ ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ. ಎಲ್ಲರದು ನಮ್ಮದೆಲ್ಲ ಹೊಟ್ಟೆ ತುಂಬ ತಿಂಡಿನೂ ಆಯಿತು. 11 ಗಂಟೆ ಆಯಿತು ಟೈಮು. ಸ್ವಲ್ಪ ವಿಡಿಯೋ ಅದು ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಬಟ್ಟೆ ಮಡ್ಚೋಣ ಅಂತ ಇದ್ದೀನಿ. ನೋಡೋಣ ಇನ್ನೆಲ್ಲ ಎಲ್ಲೆಲ್ಲಿ ಸ್ವಲ್ಪ ಒಳಗೆ ಅಲ್ಲಿ ನಮ್ಮ ಇದು ನೆನ್ನೆ ಇಟ್ಟಿದ್ದೆ ನಾನು ಫ್ಲವರ್. ನಮ್ಮ ಇವಾಗ ಬಂದಿದ್ದಲ್ಲ, ಅವನು ಇವಾಗ ತೊಗೊಂಡು ಬಂದಿದ್ದ ಅದು ಗಾರ್ಡನ್ದಾಗಿಂದ. ಅದಕ್ಕೆ ಮತ್ತು ನೀರೊಳಗೆ ಹಾಕಿಡಂತ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಈ ಕಲರ್ ಇದೇನು ಪೇಪರ್ ಥರ ಏನೋ ಅಂತಾರೆ ಇದಕ್ಕೆ. ಮೊದಲೆಲ್ಲ ನಾವು ಸಣ್ಣವರಿದ್ದಾಗ ಈ ಥರ ಭಾಳ ಹೂವು ನಾವು ದಾರಿ ಒಳಗೆ ತೊಗೊಂಡು ಆಟ ಆಡ್ತಾಯಿದ್ವಿ. ಅದು ನೋಡಿದ ಮೇಲೆ ನೆನಪು ಬಂತು ನೋಡಿ. ಇಲ್ಲಿ ತಂದಿಟ್ಟಿದ್ದಾರೆ ಇದಕ್ಕೆ ಈ ರೀತಿ. ಕಲರ ಭಾಳ ಮಸ್ತ್ ಇರ್ತದೆ ಇದದು. ಈ ರೀತಿ ಇಟ್ಬಿಟ್ಟಿದ್ದೀನಿ ಇಲ್ಲಿ. ಮತ್ತು ಇಲ್ಲಿ ಒಳಗಡೆ ಈ ರೀತಿ ಎಲ್ಲ ಸಾಮಾನುಗಳು ನಿನ್ನೆ ಸ್ವಲ್ಪ ಬಟ್ಟೆ ಹಾಕ್ಕೊಂಡಿದ್ದು ಅದು ಇದು ಇಲ್ಲೆಲ್ಲ ಹಿಂಗೆ ಒಳಗಡೆ ಎಲ್ಲ ಇಟ್ಟಿದ್ದೀನಿ. ಈ ರೀತಿ ಎಲ್ಲ ಇದೆ ನೋಡಿ. ಇಲ್ಲಿ ಇದೆಲ್ಲ ಜಾಗಕ್ಕೆ ಹಚ್ಬೇಕು ನನಗೆ. ಮತ್ತು ಇದೆಲ್ಲ ಸ್ವಲ್ಪ ರೂಮೆಲ್ಲ ಕ್ಲೀನ್ ಸ್ವಲ್ಪ ಇಲ್ಲೆಲ್ಲ ಕಸ ಗುಡಿಸೋದೈತಿ. ಇನ್ನೂ ಈ ಕಡೆ ಕಸ ಗುಡಿಸಿಲ್ಲ. ಬೆಳಿಗ್ಗೆ ಗಡ್ಬಡಿ ಆಯಿತು. ಸಮ್ಮಗೆ ಡಬ್ಬ ಮಾಡಿ ಚಪಾತಿ ಮಾಡಿಕೊಡೋದು ಅದ್ರಾಗ ಆಯಿತು. ಎಲ್ಲ ಒಂದೊಂದೆಲ್ಲ ಜಾಗ ಹಚ್ಬಿಡ್ತೀವಿ. ಈ ಥರ ಕಾಶ್ಮೀರಾಗ ಹೋಗುವಾಗ ತೊಗೊಂಡಿದ್ವಿ ನೋಡಿ ನಾವು. ಇದು ಅಲ್ಲಿ ಕಾಶ್ಮೀರ ಒಳಗೆ ತೊಗೊಂಡಿದ್ದು. ಈ ರೀತಿ ಕಿವಿಗೆ ಹಾಕೊಳಕ್ಕೆ ಬೆಚ್ಚಿಗೆ ಅಂತ ಹೇಳಿ ತೊಗೊಂಡಿದ್ದೀವಿ. ಸಮ್ಮಗೆ ಒಂದು, ನಂಗೆ ಒಂದು. ಇಲ್ಲಿ ಇಟ್ಬಿಡೋಣ ಅಂತ ಇದೆ. ಈ ರೀತಿ ಹಿಂಗೆ ಈ ರೀತಿ ಇದೆ ನೋಡಿ. ನೋಡೋಕೆ ಎಷ್ಟು ಚಂದ ಅನಿಸ್ತದೆ. ಆಮೇಲೆ ನಂದು ಮೊನ್ನೆ ನಾನು ಫ್ರಾಕ್ ತೊಗೊಂಡಿದ್ದೆ, ಅದು ರೆಡ್ ಫ್ರಾಕ. ಇದೊಂದು ಸ್ವಲ್ಪ ಡ್ರೈ ಕ್ಲೀನ್ ಕೊಡೋಣ ಅಂತ ಇದ್ದೀನಿ. ಈ ರೀತಿ ಇದು ಭಾಳ ಚೆನ್ನಾಗಿ ನಾವು ಇದು ರೆಡ್ ಫ್ರಾಕ್ BSc ಒಳಗೆ ತೊಗೊಂಡಿದ್ದೀವಿ. ಅಲ್ಲಿ ಸ್ಲೀವ್ಲೆಸ್ ಇತ್ತಿದ್ದು. ಮತ್ತು ಅವರೆಲ್ಲ ನನಗೆ ಈ ರೀತಿ ಫ್ರಾಕಾಗ ಇದು ಈ ರೀತಿ ಏನಿರ್ತದಲ್ಲ ಬಟ್ಟೆ, ಇದಕ್ಕೆ ಅವ್ರೇನು ಮಾಡ್ತಾರೆ
ಸ್ಲೀವ್ಸ್ ಕೊಟ್ಟಿರ್ತಾರೆ. ಸ್ಲೀವ್ಸ್ ಕೊಟ್ಟಿದ್ದ ಕೂಡಲೇ ಸ್ಲೀವ್ಸಿಗೆ ಏನು ಇರ್ತದಲ್ಲ ನೆಟ್ ಬಟ್ಟೆ ಹಿಂಗೆ ನೆಟ್ ಬಟ್ಟೆ ಇರ್ತದೆ ಸ್ಲೀವ್ಸಿಗೆ ಈ ರೀತಿ. ಅದು ಎಲ್ಲ ಒಳಗಿಂದ ಕೈ ತೋಳು ಒಳಗಿಂದೆಲ್ಲ ಕಾಣಿಸ್ತದೆ ಅಂತೇಳಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಮತ್ತು ನಾನು ಯಾವಾಗ ಆ ರೀತಿ ಹಾಕ್ಕೊಂಡಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಅವ್ರಿಗೆ ಇಷ್ಟ ಆಗಲ್ಲ ಅಂತಂದಮೇಲೆ ಅದು ಯಾವಾಗ ನಾನು ಹಾಕ್ಕೊಂಡಿಲ್ಲ ಅಂತಂದಮೇಲೆ ನನಗೂ ಇಷ್ಟ ಆಗಲ್ಲ. ಅದಕ್ಕೆ ನಾನು ಟೇಲರ್ ಅವ್ರಿಗೆ ಹೇಳಿ ನನಗೆ ಭಾಳ ಇದು ಫ್ರಾಕ್ ಉದ್ದಿತ್ತಿದೆ ಕಾಲಾಗ ಭಾಳ ಉದ್ದಿದ್ಮೇಲೆ ಅವ್ರು ಏನು ಮಾಡಿದರು, ಆ ಬಟ್ಟೆ ಕೆಳಗಿನ ಬಟ್ಟೆ ಕಟ್ ಮಾಡಿ ಅದು ನನಗೆ ಒಂಥರ ಈ ಥರ ಇದಕ್ಕೆ ಒಳಗಡೆ ಬಟ್ಟೆ ಹಚ್ಚಿ ತೋಳಿಗೆ ಈ ರೀತಿ ಮಾಡಿಕೊಟ್ಟಾರ ನೋಡಿ ಅವ್ರು. ಈ ರೀತಿ ಇದಕ್ಕೆ ಇದು ನೆಟ್ ಬಟ್ಟೆ ಇಷ್ಟು ತಿಳು ಇದೆ ನೋಡಿ, ಇದು ಈ ರೀತಿ ಇದೆ ಇದು. ಆಮೇಲೆ ಇಲ್ಲೊಂದು ಹೀಗೆಲ್ಲ ಮಾಡಿಕೊಟ್ಟಾರ. ಆಮೇಲೆ ಇಲ್ಲಿ ಸ್ವಲ್ಪ ಏನಿತ್ತು ಅಂದರೆ ಡೀಪ್ ಇತ್ತು ಭಾಳ ನೆಕ್ಕಿದು. ಇಲ್ಲಿ ಭಾಳ ಡೀಪ್ ಇತ್ತು. ಇದಕ್ಕೊಂದು ಬಟನ್ ಮಾಡಿಕೊಟ್ಟಿದ್ದಾರೆ ಅವರು ಇಲ್ಲಿ ಈ ರೀತಿ ಹಿಂಗೆ. ಅಂದರೆ ಇಲ್ಲಿವರೆಗೂ ಇದೆಲ್ಲ ಹಿಂಗಿದೆ, ಇದು ಓಪನ್ ಟೈಪ್ ಹಿಂಗಿದೆ ಡ್ರೆಸ್. ಮತ್ತು ಹಿಂದೇನಿತ್ತು, ಇದು ಈ ರೀತಿ ಇತ್ತು ಓಪನ್ ಈ ಡ್ರೆಸ್ ಹಿಂಗೆ. ಹಿಂದಿನ ಸೈಡ್ ಏನು ಮಾಡಿದ್ದಾರೆ ಅವರು, ಈ ರೀತಿ ಇಲಾಸ್ಟಿಕ್ ಇಲ್ಲಿದೆ. ಆಮೇಲೆ ಇದು ಏನಿದೆಯಲ್ಲ ಇದು ಎಕ್ಸ್ಟ್ರಾ ಇಲ್ಲಿಂದ ಏನಿದೆಯಲ್ಲ ಇಷ್ಟೇ ಇತ್ತಿದ್ದು, ಇದು ಮೇಲೆ ಇಷ್ಟು ಇತ್ತಿದ್ದು ಡೀಪ್, ಇಲ್ಲಿಂದ ಇಷ್ಟು ಇತ್ತು. ನನಗೆ ಭಾಳ ಹಿಂದಿಂದ ಬ್ಯಾಕ್ ಸೈಡ್ ನೆಕ್ ಭಾಳ ಡೀಪ್ ಇತ್ತು ನಂಗೆ. ಅದಕ್ಕೆ ನಾನು ಏನು ಮಾಡಿದೆ, ಅವ್ರಿಗೆ ಹೇಳಿದೆ ಇಲಾಸ್ಟಿಕ್ ಹಾಕಿ ನನಗೆ ಈ ರೀತಿ ಒಂದು ನೀವು ಮತ್ತೆ ಎಕ್ಸ್ಟ್ರಾ ನನಗೆ ಇಲ್ಲಿ ಬಟ್ಟೆ ಹಚ್ಚಿ ನನಗೆ ಹೊಲಿದು ಕೊಡಿ ಅಂತ ಹೇಳಿದ ಕೂಡಲೇ ಅವ್ರು ಮತ್ತು ತಾನು ಸ್ವಂತ ಈ ರೀತಿ ನಮ್ಮ ಟೇಲರ್ ಅವರು ಈ ರೀತಿ ನನಗೆ ಮಾಡಿಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಳಗಡೆ ಈ ರೀತಿ ಹೀಗೆಲ್ಲ ಒಳಗಡೆ ಬಟ್ಟೆ ಹಚ್ಚಿ ಎಕ್ಸ್ಟ್ರಾ ಇದು ಮಾಡಿಕೊಂಡು ಇದು ಮುಂಚೆದಿದು ಈ ರೀತಿ ಎಲ್ಲ ಇಲಾಸ್ಟಿಕ್ ಇಲ್ಲ, ಅವ್ರು ಮುಂಚೆ ಮಾಡಿದ್ದು ಇವರು ಟೇಲರ್ ಅವ್ರು ಮಾಡಿ ಈ ರೀತಿ ಮಾಡಿಕೊಟ್ಟಾರ ನೋಡಿ. ಎಷ್ಟೊಂದು ಅನುಕೂಲ ಆಗ್ತದೆ ಟೇಲರ್ ಅವ್ರ ಕಡೆಯಿಂದನೂ. ನಮ್ಮ ಕಡೆ ಅವ್ರದ್ದು ಎಷ್ಟೊಂದು ಕೆಲಸಗಳು ಇರ್ತಾವೆ, ಬಟ್ಟೆ ಹೊಲ್ಕೊಳ್ಳೋದಿರ್ತದೆ. ಯಾಕಂದರೆ ನಮ್ಗೆ ಭಾಳಷ್ಟು ಎಲ್ಲ ಇರ್ತಾವೆ ಕೆಲಸಗಳು, ಸಣ್ಣ ಪುಟ್ಟ ರಿಪೇರಿಗಳು ಇರ್ತಾವೆ, ಮಾಡ್ಕೊಳಕ್ಕೆ ಬೇಕಾಗ್ತದೆ. ಟೈಮ್ದೊಳಗೆ ಮಾಡಿಕೊಡ್ತಾರಲ್ಲ, ಅದು ಭಾಳ ಇಂಪಾರ್ಟೆಂಟ್ ಅದ. ಹಂಗೆ ಮಾಡಿ ತೊಳೆದು ಹ್ಯಾಂಗರ್ಗೆ ಹಾಕಿ ಬಿಡಕ್ಕೆ ಬರ್ತದೆ. ಆಮೇಲೆ ನಿಮಗೆ ರೆಡಿ ಮಾಡಿ ನನಗೆ ಒಂದು ಪಾರ್ಟಿ ವೇರಿಗೆ ಒಂದು ಫ್ರಾಕ್ ರೆಡಿಯಾಗಿ ಆಯ್ತು. ನನಗೆ ಯಾವಾಗೂ ನನಗೆ ತೊಗೊಳೋದಿತ್ತಿದೆ. ಮತ್ತು ನನಗೆ ಭಾಗ್ಯಶ್ರೀನೂ ಹೇಳಿ ಹೋಗ್ಯಾಳ, ಆಂಟಿ ರೀ ಇದ್ರೊಳಗೆ ನೀವು ಒಂದು ವೈಟು ಒಂದು ಬ್ಲ್ಯಾಕ್ ತೊಗೊಳ್ರಿ, ಚಂದ ಕಾಣಿಸ್ತದೆ, ಇದು ಭಾಳ ನಿಮ್ಗೆ ಯೂಸ್ ಆಗ್ತದೆ ವಿಡಿಯೋ ಸಲುವಾಗಿ ಅಂತ ಹೇಳಿ ಹೋಗ್ಯಾಳ. ನೋಡೋಣ ಆಯ್ತಂದರೆ ಅದು ಒಂದು ಯಾವಾಗಾದರೂ ತೊಗೊತೀನಿ. ಅದು ಅಲ್ಲಿ ಬಟ್ಟೆಗಳೆಲ್ಲ ಅಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ, ಅದೆಲ್ಲ ತೆಗೆದಿಟ್ಟು ಮತ್ತೆ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ನೋಡೋಣ. ಇವತ್ತು ಜಿಮ್ಗೆ ಆದರೆ ಇವತ್ತು ಹೋಗ್ತೀನಿ, ಇಲ್ಲಾಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಜುಂಬಾಗಂತೂ ಇವತ್ತು ಸಾಯಂಕಾಲ ಹೋಗಬೇಕು. ಮತ್ತು ಚಾಯ್ ಇಟ್ಕೊಂಡಿದ್ದೀನಿ ಇಲ್ಲಿ. ಒಂದು ಸ್ವಲ್ಪ ಚಾಯ್ ಕ್ವಾಂಟಿಟಿ ಕಮ್ಮಿ ಮಾಡ್ತಾಯಿದ್ದೀನಿ. ಬರ್ತಾ ಒಂದು ಅರ್ಧಕ್ಕಿಂತಲೂ ಭಾಳ ಕಮ್ಮಿ ಆಗೈತಿ ಈಗ ಚಾಯ್ ತಣ್ಣಗೆ ಆಗಾಕೂ ಬಂದೈತಿ. ಈಗ ಸ್ವಲ್ಪ ಕುಡಿದ್ಬಿಡ್ತೀನಿ. ಇನ್ನೊಂದು ಭಾಳಷ್ಟು ಕೆಲಸಗಳು ನಡೆದಿದ್ದಾವೆ. ಇನ್ನೂ ಇವತ್ತೇನು ಸ್ನಾನಕ್ಕೆ ಹೋಗೋರಪ್ಪ ಇವ್ರ. ಚಳಿ ಇದೆ ಅಲ್ರಿ ಹೊರಗಡೆ, ಏನು ತಂಪು ಗಾಳಿಗಳು ತಿರ್ಗಾಡ್ತಾ ಇದ್ದೀರಾ? ಈ ರೀತಿ ನೀನೆ ಹಾಕ್ಕೊಟ್ಟಿದ್ದೆಲ್ಲ ಸಾಡಿ ಅದನ್ನು ಈ ರೀತಿ ಎಲ್ಲ ನೆನೆಸಿ ಮಾಡಿ ಇಟ್ಟಿದ್ದೀನಿ. ಈಗ ಇದು ಡ್ರೈ ಕ್ಲೀನ್ ಕೊಡುವಂಥ ಸಾಡಿ ಏನಲ್ಲ, ಖರೆ ಭಾಳ ಚಲೋ ಮಸ್ತ್ ಅದ. ನಾನು ಜಾಸ್ತಿ ಸೋಪ್ ಹಚ್ಚಿ ಅದು ಇದು ಮಾಡಲ್ಲ. ಮೊದಲು ಸ್ವಲ್ಪ ನೀರಾಗಿ ನೆನೆಸಿರ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಅದಕ್ಕೆ ಸ್ವಲ್ಪ ಸೋಪು ಫಾಲ್ ಕಡೆ ಅದು ಹಚ್ಚಿ ಸ್ವಲ್ಪ ಇದು ಮಾಡಿ ಮತ್ತು ನೀರಾಗಿ ಬಸದ ಇಲ್ಲೇ ಒಳಗಡೆ ಇಟ್ಬಿಡ್ತೀನಿ. ಆಮೇಲೆ ನಾನು ಒಳಗೆ ಹಾಕ್ತೀನಿ. ಮತ್ತು ಎಮರ್ಜೆನ್ಸಿಗೆ ಒಂದು ನೈಟಿ ಇಲ್ಲಿ ಇಟ್ಟಿರ್ತೀನಿ ಈಗ ಬಾತ್ರೂಮ್ ಒಳಗೆ. ಯಾವಾಗೂ ನನಗೆ ಒಂದೊಂದು ಸಲ ಬಾತ್ರೂಮ್ ಹೋದಾಗ ಬಟ್ಟೆ ಅದು ತೊಗೊಂಡು ಹೋಗಿರಲ್ಲ, ಮರ್ತಿರ್ತೀನಿ. ಆ ಸಲ ಅವಾಗ ಏನು ಮಾಡಿ ಯಾವಾಗೂ ಇರಲಿ ನಾನು ಒಂದು ಹಿಂಗೆ ನೈಟಿ ಇಲ್ಲಿ ಇಟ್ಟಿರ್ತೀನಿ. ಆಮೇಲೆ ಹ್ಯಾಂಗರ್ಗಳು ನಮ್ಗೆ ಬೇಕಾದಾಗ ಬಾತ್ರೂಮ್ದಾಗ ಯೂಸ್ ಮಾಡ್ತೀವಿ. ಇಲ್ಲಿ ಬಟ್ಟೆ ತೊಳೆದು ಹಾಕಕ್ಕೆ ಮಾಡಕ್ಕೆ ಟಿ ಶರ್ಟ್ಗಳಿದ್ದು ಮಷಿನ್ ಒಳಗೆ ಒಂದೊಂದು ಹಾಕಲ್ಲ ನಾವು, ವಾಷಿಂಗ್ ಮಿಷಿನ್ ಒಳಗೆ ಅವಾಗ ಇಲ್ಲೇ ಹಾಕಿರ್ತೀವಿ. ತಂಪು ಗಾಳಿ ಭಾಳ ಇದೆ ಅಂತ ಹೇಳಿ ಬಾಗಿಲ ಮುಚ್ಕೊಳ್ಳೋಣ ಈಗ. ಆಮೇಲೆ ನಾನು ತೊಳೆದು ಹಾಕ್ತೀನಿ, ಸೀರೆ ತೋರಿಸ್ತೀನಿ ನಿಮಗೆ. ಮತ್ತು ನಡೆದದ ಮನೆ ಒಳಗೆ ಇವತ್ತು ಹುಡುಗರು ಮನೆಯೊಳಗಿಲ್ಲ, ಸಮ್ಮು ಮತ್ತು ಅಪ್ಪನೂ ಇಲ್ಲ, ಎಲ್ಲ ಗೆಸ್ಟ್ನು ಮನೆ ಖಾಲಿ ಆಗದ. ನಾನು ಚಿನ್ನು ಅಷ್ಟದೇವಿ ಎಲ್ಲ ಕೆಲಸಗಳು ಮಾಡ್ಕೋತಾ ಇದ್ದೀವಿ. ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ, ಮತ್ತು ಆಮೇಲೆ ನಿಮಗೆ ನಾನು ಸಿಗ್ತೀನಿ. ಟೈಮು 1:30 ಆಗದ, ಇವ್ರದ್ದು ಆಗೈತೀನಿ. ಇಲ್ಲಿ ಇನ್ನೂ ನೋಡೋಣ. ನಾ ವಿಡಿಯೋ ಶಾರ್ಟ್ಸ್ ಎಲ್ಲ ಮಾಡ್ಕೋತಿದ್ದೀನಿ. ಎಲ್ಲಿದ್ದೀರಾ? ಫ್ರೀ ರೆಡಿಯಾಗಿ ಕುಂತ ಬಿಟ್ರಲ್ಲ ಸ್ನಾನ ಮಾಡಿ. ಹಾಂ, ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಹಿಡ್ಕೊಂಡು ಹೋಗೋಣ ಬರ್ರಿ. ಎಲ್ಲ ಬಟ್ಟೆ ತೊಗೊಳಕ್ಕೆ ತೋರಿಸ್ಲಾ? ಬಾಬ್ರಿ
ಛೀ 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 ಇಲ್ಲೂ ಇಲ್ಲೂ ಎಲ್ಲ ತೊಳೆದಿಟ್ಟಿದ್ದಾರೆ ನೋಡಿ. ಹಿಂಗೆ ಇಷ್ಟೊಂದು ಬಟ್ಟೆ ತೊಳ್ಯಾಕ ಇಷ್ಟು ಟೈಮ್ ಹಿಂಗೆಲ್ಲ ಇರ್ತದೆ. ಎಲ್ಲ ಬಟ್ಟೆ ನಂದು ಏನೇನು ಅದಾವಲ್ಲ ರೆಡ್ಡು, ಆಮೇಲೆ ಎಲ್ಲ ಹೊಸ ಹೊಸ ಬಟ್ಟೆಗಳು ಎಲ್ಲ ಇಲ್ಲಿ ತೊಗೊಂಡು ಒಳಗೆ ತೊಳ್ಕೊಂಡು ಕೂತಾರೆ ನೋಡಿ. ಏನು ಮಾಡ್ತೀರಾ? ಇದು ವಾಷಿಂಗ್ ಮಿಷಿನ್ ಒಳಗೆ ಹಾಕಲ್ಲ, ನಾವು ಕೈಯಾರಿ ತೊಳಿತೀವಿ. ಹಿಂಗೆ ಹ್ಯಾಂಗರ್ ಆಗಿ ಇಲ್ಲಿ ಇಟ್ಟಿರ್ತಾರೆ ನೋಡಿ. ಏನಂತ ಇದ್ದಾರೆ ಮತ್ತೆ ಯಾಕೆ ಸುಮ್ಮನೆ ವಾಷಿಂಗ್ ಮಿಷಿನ್ ತೊಗೊಂಡಿದ್ದ? ಬಟ್ಟೆ ಅದು ಹಾಕಿ ಬಂದು ಎಲ್ಲ ರೆಡಿ ಆಯಿತು. ಜಾಂಬು ಹೇಳೋಗ್ಯಾಳ ಅಪ್ಪ ಕಡೆಯಿಂದ ಸರಿ ತಪ್ಪು ಶಾರ್ಟ್ಸ್ ಮಾಡ್ಕೊ ಮತ್ತು ಶಾರ್ಟ್ಸ್ ಬಿಡ್ರಿ, ಎಲ್ಲ ಚಲೋ ನೋಡ್ತಾ ಇದ್ದಾರೆ ನಮ್ದೆಲ್ಲ ಅಂತ ಹೇಳಿ ಹೋಗ್ಯಾಳ. ಬರೀ ಚಿನ್ನು ಆಯ್ತು ನಿಮ್ದು ಸ್ನಾನ, ಇವ್ರು ದಾರಿ ಕಾಯ್ತಿದ್ದೇನಾ ಯಾವಾಗ ಸ್ನಾನ ಆಗ್ತದೆ ಯಾವಾಗ ಬರ್ತಾರಂತ ಬಂದ ಬಿಟ್ರು. ಬರೀಗ ಟೈಮ್ 2:30 ಆಯಿತು. ಈಗ ಊಟ ಮಾಡಕ್ಕೆ ಕೂತಿದ್ದೀವಿ. ಚಿನ್ನು ಊಟ ಕೂತಾರೆ. ಇಲ್ಲಿ ಪಲ್ಯ, ಸಲಾಡ್ ಮತ್ತು ಎಲ್ಲ ಸಣ್ಣಗೆ ಚಾಲು ಮಾಡ್ಯಾರ, ಸಣ್ಣಗೆ ಹೊಡ್ಯಾತಾರೆ. ಇಲ್ಲಿ ನಾ ಸ್ವಲ್ಪ ನಿನ್ನೆ ಮಾಡಿದ ಬಿರಿಯಾನಿ, ಮೊಸರು ಮತ್ತು ಇದು ನೋಡತ್ತಾರ. ಅವ್ರ ಒಂದು ಡ್ರಾಮಾ ಯಾವುದೋ ಒಂದು ಹಚ್ಕೊಂಡು ನೋಡ್ಕೋತ ಊಟ ಮಾಡತ್ತಾರ. ಯಾವ್ದ್ರಿ ಅದ? ಏನು ನೋಡ್ಕೊ ಕೂತ್ರಿ ಈಗ? ಊಟ ಟೈಮ್ ಆಗೋದು. ಶುಭ ಮುಂಜಾನೆ ಅಭಿಮಾನಿಗಳೇ. ಆಯ್ತು ನೋಡಿ, ಎಷ್ಟು ಬೇಗ 7 ಗಂಟೆ ಆಗ್ಲಿಕ್ಕೆ ಬಂತು ಟೈಮ್. ಸಮೂ ಹೋಗ್ತಾಳೆ ಈಗ 8:30ಗೆ ಅವಂತ ಕಳಿಸ್ಬೇಕು ಅವಳಿಗೆ. ಟೈಮ್ ಜೊತೆ ಯಾರು ಓಡೋಕ್ಕಾಗ್ತದೆ ಹೇಳಿ? ಅಷ್ಟೇ ಪ್ರಯತ್ನ ಮಾಡೋದಷ್ಟೇ ಅಂತ ಅನಿಸ್ತದೆ ನನಗೆ. ಹಾಗೆ ಓಡ್ತಾನೇ ಇದ್ದೀವಿ. ಮತ್ತು ನಿಮಗೆಲ್ಲರಿಗೂ ಶುಭೋದಯ ಹೇಳ್ತಾ ಇದ್ದೀವಿ. ಬನ್ನಿ ಇವತ್ತಿನ ಲಾಗ್ಗಳಿಗೆ ಏನಾಗ್ತದೆ ನೋಡೋಣ. ನಮ್ಮ ಮನೇಲಿ ಇವತ್ತು ತರಕಾರಿ ಇವತ್ತು ಗ್ರೀನ್ ಪೀಸ್, ಹಸಿ ಬಟಾಣಿ, ಭಾಳ ಈಗ ಫುಲ್ ಹಸಿ ಬಟಾಣಿ ಸೀಸನ್ ಈಗ, ಮತ್ತು ಬೀನ್ಸು ಮಿಕ್ಸ್ ಮಾಡಿ ಇವತ್ತು ನಮ್ಮ ಮನೆ ಒಳಗೆ ಪಲ್ಯ ರೆಡಿ ಆಗ್ತಾ ಇದೆ. ಮತ್ತು ಚಪಾತಿ ಸ್ವಲ್ಪ ಅದನ್ನು ನಾನು ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಈಗ ಇವ್ರಿಗೆಲ್ಲ ತಿಂಡಿ ಮಾಡೋಕೆ. ಆಮೇಲೆ ಹಾಲು ಕಾಯಿಸ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಇಲ್ಲೇ ನಿಂತ್ಕೊಂಡು ಹಾಲು ಕಾಸಿದ್ರೆ ಅಡುಗೆ ಮಾಡ್ಕೊತ ಏನಾಗ್ತದೆ, ನಮಗೆ ಹೆಲ್ಪ್ ಆಗ್ತದೆ, ನಾವು ನೋಡ್ಕೊತಿರ್ಬೋದು. ಇಟ್ಟು ಹೋದ್ವಿ ಅಂದರೆ ಏನಾಗ್ತದೆ, ಮರಿತೀವಿ ನಾವು. ಆಮೇಲೆ ಇಲ್ಲಿ ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನಕ್ಕೆ ನಾನು ಯಾವಾಗಲೂ ಒಂದು ಸ್ವಲ್ಪ ಅನ್ನ ಮುಗೀತಂದರೆ, ರಾತ್ರಿದು ಅನ್ನ ಎಲ್ಲ ಮುಗೀತಂದ್ರೆ ಏನು ಮಾಡ್ತೀನಿ, ಮೊದಲು ಅನ್ನಕ್ಕೆ ಇಟ್ಬಿಡ್ತೀನಿ. ಮತ್ತು ಇವಾಗ ಅನ್ನ ಆಗ್ತಾಯಿದೆ ನಮ್ಮದು. ಮತ್ತು ಇದು ಮಾಡ್ಕೊತೀನಿ ಪಲ್ಯ. ಮತ್ತು ಟೈಮ್ ಅಂತೂ ಆಗೈತಿ ಈಗ 8:10 ಆಗದ. ಶಾಂಭವಿ 9 ಗಂಟೆಗೆ ಹೋಗಾಕಿದ ಅಂತ, ಅದಕ್ಕೆ ಸ್ವಲ್ಪ ಬೇಗ ರೊಟ್ಟಿ ಅದು ಮಾಡಿದೆ ಅಂದರೆ ಅವಳು ತಿಂತಾಳೆ. ಗೊತ್ತದ ನಿಮ್ಗೆ, ಅಪ್ಪು ಅಂತೂ ನಂದಗಡೆ ಹೋಗ್ಯಾನ ಡ್ಯೂಟಿ ಮೇಲೆ. ಎಲ್ಲ ಆರಾಮೈತೆ ಅಂತ ಮಾಡ್ತಾ ಇದ್ದಾನಂತ ಫೋನ್ ಮಾಡಿದ್ದ. ಎಲ್ಲ ಚಲೋ ಇದೆಮ್ಮ, ಏನಿಲ್ಲ ಆರಾಮಾಗಿರಿ ನೀವು, ನಾ ಆರಾಮಿದ್ದೀನಿ ಅಂತ ಹೇಳ್ದ. ಆಯ್ತು ತಗೋಪ್ಪ ಅಂತ ಅಂದ್ಕೊಂಡ್ವಿ. ಮತ್ತು ಮಾಡ್ಕೊಳ್ಳೋಣ ಈ ಕೆಲಸ. ಚಿನ್ನೂ ಜಿಮ್ ಮುಗಿಸ್ಕೊಂಡು ಬಂದಿದ್ದಾರೆ. ಮತ್ತು ಇಲ್ಲಿ ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ, ಎಲ್ಲ 3. ಇಲ್ಲಿ ನೋಡಿ, ಇದು ಯಾಕೆ ಈ ರೀತಿ ಬರ್ತದೆ ಗೊತ್ತಿಲ್ಲ. ಇದು ಒಂಥರ ಹಿಂಗೆ ಬೂಸ್ಟ್ ಬಂದಂಗೆ ಬರ್ತದೆ. ಅದು ಭಾಳ ದಿನ ಇಡಂತಲೇ ಹಂಗೆ ಆಗ್ತೈತೆ ಗೊತ್ತಿಲ್ಲ. ನೋಡ್ಬೇಕದ, ಇಲ್ಲಾಂದರೆ ಟಿಶ್ಯೂ ಪೇಪರ್ ಆದರೂ ಹಾಕ್ಬೇಕು ಕೆಳಗಡೆ ಒಂದು. ನೋಡೋಣ, ಕೇಳೋಣ ಶಾಂಭವಿಗೆ ಏನೇನಂತ. ಅದು ಹಿಂಗೆ ಭಾಳ ದಿನ ಇಡೋಕ್ಕಾಗಲ್ಲ, ಇಟ್ಟು ಅಂದರೆ ಬೂಸ್ಟ್ ಟೈಪ್ ಬರ್ತದೆ ಅದು ಮೊಳಕೆ ಕಾಳಿಗೆ. ಕೇಳೋಣ ಶಾಂಭವಿಗೆ ಎದ್ಮೇಲೆ. ಶಾಂಭವಿ, ಗುಡ್ ಮಾರ್ನಿಂಗ್. ಎದ್ದಿಯಲ್ಲ? ನಿದ್ದೆ ಆಯ್ತಾ ಸರಿಯಾಗಿ? ಓಕೆ ಮ್ಯಾಮ್. ನೋಡಿ ಯಾವ ರೀತಿ ಹೋಗಿ ಬರ್ತಾಯಿದೆ. ಇವತ್ತು ನಮ್ಮ ಮನೆ ಒಳಗೆ ಸ್ಪೆಷಲ್ ಅಲಸಂಬಿ ಸಾರಿದೆ. ಮತ್ತು ಇಲ್ಲಿ ಅನ್ನ ಆಗದ. ಹೋಗಿ ಇಷ್ಟೊಂದು ಮೊಬೈಲ್ಗೆ ಬಡಿತಾ ಇದೆ ನೋಡಿ, ಇಷ್ಟೊಂದು ಹೋಗಿ ಬಡ್ದು ಬಿಡ್ತು ಮೊಬೈಲ್. ಚಿನ್ನು ತಿಂಡಿ ಮಾಡಕ್ಕೆ ಕುಂತರು, ಜಿಮ್ ಮುಗಿಸ್ಕೊಂಬಂದರು, ಸ್ನಾನ ಮುಗಿಸ್ಕೊಂಡ್ರು, ರೆಡಿ ಆದರು. ಆಮೇಲೆ ಬಿಸಿ ಅವ್ರ ಸಲುವಾಗಿ ರೊಟ್ಟಿ ಮಾಡಿಕೊಟ್ಟೆ. ಮತ್ತು ಇಲ್ಲಿ ಚಪಾತಿ ಇದೆ, ಚಪಾತಿನ ತಿಂತಾ ಇದ್ದಾರೆ. ಅವರಿಗೆ ಪಲ್ಯಗಳು ಮಿಕ್ಸ್ ಪಲ್ಯ ಇಷ್ಟ ಆಗೈತಿ. ಮೊನ್ನೆ ಭಾಗ್ಯಶ್ರೀ ಅದು ಬಂದಾಗ ಚಕ್ಲಿ ತೊಗೊಂಬಂದಿದ್ರು, ಮತ್ತು ನಾನು ಸ್ವಲ್ಪ ಚಕ್ಲಿ ಮತ್ತು ಇದೆಲ್ಲ ಸೈಡಿಗೆಲ್ಲ ಇಟ್ಕೊಂಡು ನಾನು ಈಗ ಅಲಸಂಬಿ ಪಲ್ಯ, ನಂದು ಫೇವ್ರೇಟ್ ಅಲಸಂಬಿ ಪಲ್ಯ, ನಂಗೆ ಭಾಳ ಇಷ್ಟ ಆಗ್ತದೆ. ಅದಕ್ಕೆ ಅಲಸಂಬಿ ಪಲ್ಯ ಮತ್ತು ರೊಟ್ಟಿ ನಾನು ತಿಂಡಿ ಮಾಡ್ಕೊತೀನಿ ಪಟ್ಪಟ. ಟೈಮ್ ಬೇರೆ ಆಗೈತೆ. ಆಯ್ತು ನೋಡಿ 9:30. ಎಷ್ಟು ಬೇಗ.
ಆರಾಮಿದ್ದೀಮ್ಮ, ನೀವು ಆರಾಮಿದ್ದೀರಿ? ಅದೇ ನೀವು ಕಾಣಿಸಿಲ್ಲ. ಬನ್ನಿ ಬನ್ನಿ, ಚೆನ್ನಾಗೈತಮ್ಮ. ನಾನು ಅದೇ ನೀವು ಕಾಣಿಸ್ಲಿಲ್ಲ. ಬನ್ನಿ. ಆಯುಷ್ಮಾನ್ ಭವ. ನಾನು ಅದೇ ಅನ್ಕೊಂಡೆ ಅವ್ರು ಇದ್ರೆ ಬರ್ತಾರ. ಅಮ್ಮ ಮತ್ತೆ ಎಲ್ಲಿ ರೀ ಬರ್ರಿ ಕರಿತಾ ಇದಾರ. ಅದೇ ಇದೇನ್ ತಗೊಂಬಂದಾರ ನೋಡಿ. ಸ್ವೀಟ್ ತಗೊಳ್ರಿ, ಡಿಸೆಂಬರ್ ಕ್ರಿಸ್ಮಸ್. ಹಾ 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 ಅಮ್ಮ ನಮ್ ನೆನ್ಪಿಟ್ಕೊಂಡ್ ತಗೊಂಬಂದಿದ್ದೀರಾ ಇದೆಲ್ಲ. ಚಲೋ ಗಟ್ಟಿ 100 ವರ್ಷ ಆಯುಷ್ಯ. ಆಯ್ತಮ್ಮ, ಆಯುಷ್ಮಾನ್ ಭವ. ಚಲೋ ಚಲೋ ಆಯ್ತಮ್ಮ. ಆಶೀರ್ವಾದ ಹಿಂಗ ಬೇಕು. ಅದೇ 1 ತಿಂಗಳು ಹೋಗಿದ್ದೆ ನಾನು ಕಾರವಾರ. ಕೂಡಿಮ್ಮ ಕೊಡಿ. ಕಾನೋ ಮನೆ ಹೋಗಿದ್ದೆ. ಎಲ್ಲ ಆರಾಮಿದಾರ ಅಲ್ಲಿ? ಮಂಗಳೂರು ಹೋಗಿದ್ದೆ. ಹಾ ಮತ್ತೆ ಸಣ್ಣಾಗಿದ್ದೀರಿ ನೀನು. ಕ್ಲೈಮೇಟ್ ಚೇಂಜ್ ಅದೇ ಆಮೇಲೆ ತಂಪು ಇಲ್ಲ. ಇದು ಎಲ್ಲ ನಾಡ್ದಲ್ಲ ಎಲ್ಲಾನು ಆಯ್ತು. ಭಾಳ ದಿನ ಆತು ಹೋಗಿದ್ರಿ. ಹೌದಮ್ಮ, ನಾವು ಊರಿಗೆ ಹೋಗಿದ್ವಲ್ಲ, ಊರಿಗೆ ಹೋಗಿ ಭೇಟಿ. ನೀ ಕಾಣ್ಲಿಲ್ಲ, ಸುರೇಶ್ ಸಹಿತ ಕಾಣ್ತಿದ್ದ. ಅದೇ ನಾವು ಇಲ್ಲಿ ನೋಡಿ, ಕ್ರಿಸ್ಮಸ್ ಹಬ್ಬಕ್ಕೆ ನಮ್ಮ ಮನೆಗೆ ನಾವು ದೀಪಾವಳಿ ಹಬ್ಬ ಒಳಗೆ ಹೆಂಗೆ ಮಾಡ್ತೀವಲ್ಲ ಹಂಗೆ ನಮ್ದು ಇಲ್ಲಿ ಅಮ್ಮ ಅದಾರ, ಮೇರಿ ಅಮ್ಮ ಅವ್ರು ನಮಗೆ ಏನೇನು ತೊಗೊಂಬಂದಿದ್ದಾರೆ ನೋಡಿ. ಇಲ್ಲಿ ಎಷ್ಟು ನೀಟಾಗಿ, ಎಷ್ಟು ಚಂದ ಪ್ಯಾಕಿಂಗ್ ಆದರೂ ಎಷ್ಟು ಚಂದ ಮಾಡಿದ್ದಾರೆ. ಆಮೇಲೆ ಇದು ಗೋವಾದಿಂದ ಕೇಕ್ ತೊಗೊಂಬಂದಾರಂತೆ. ಮತ್ತು ಇದಿದೆ ಚೂಡ ಮತ್ತು ಚಕ್ಲಿ. ಇಲ್ಲಿ ನೋಡಿ, ಚಕ್ಲಿನೂ ಎಷ್ಟು ದೊಡ್ಡ ದೊಡ್ಡ ಸೈಜ್ ಮಾಡಿದೆ. ಆಮೇಲೆ ಸ್ಪೆಷಲ್ ಕರ್ಜಿಕಾಯಿ ಇಲ್ಲಿ ನೋಡಿ, ಇಷ್ಟೊಂದೆಲ್ಲ ವೆರೈಟಿ ನಮಗೆ ತೊಗೊಂಬಂದಿದ್ದಾರೆ. ನಮ್ಮ ನೆನ್ಪು ಮಾಡಿಕೊಂಡು ಹಬ್ಬಕ್ಕೆ ಅವರು ಎಲ್ಲ ಹಿಂಗೆ ಕೊಡ್ತಾರಂತ. ಮತ್ತು ನಮಗೂ ಕೊಟ್ಟಿದ್ದಾರೆ. ಮತ್ತು ನಾವು ಇರಲಿಲ್ಲ ಅವಾಗ 25th ಅವ್ರು ಬಂದಿದ್ರಂತೆ, ಇರಲಿಲ್ಲ, ಹೊರಗಡೆ ಹೋಗಿದ್ವಿ ನಾವು. ಮತ್ತು ಇವಾಗ ನಮಗೆ ಮತ್ತೆ ನೆನ್ಪು ಮಾಡ್ಕೊಂಡು ಮತ್ತೆ ಇಷ್ಟೊಂದು ತೊಗೊಂಬಂದಿದ್ದಾರೆ. ಅಮ್ಮ ಯಾಕೆ ಇಷ್ಟ ನಮ್ಮ ಮೇಲೆ ಭಾಳ ಅಟ್ಯಾಚ್ಮೆಂಟ್ ಅದ, ಭಾಳ ಪ್ರೀತಿ ಮಾಡ್ತಾರೆ. ನಮಗೆ ಊರಿಗೆ ಹೋಗಿದ್ರು ಅವರು, ಅದಕ್ಕೆ ಬಂದಿರಲಿಲ್ಲ ಇಷ್ಟು ದಿನ. ಮತ್ತು ಅವ್ರಿಗೆ ಸ್ವಲ್ಪ ತಿಂಡಿ ಮಾಡಂತ ಇದ್ದೀನಿ. ನಾನು ಇದೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ನೋಡೋಣ. ಮತ್ತು ಅವ್ರಿಗೂ ಒಂದು ರೊಟ್ಟಿ ಪಲ್ಯ ಕೊಡೋಣ ಅಂತ ಬಿಸಿ ರೊಟ್ಟಿ ಮಾಡಿದ್ದೀನಲ್ಲ, ಅವರು ತಿನ್ನಲಿ ನಮ್ಮ ಜೊತೆ. ನಿಮ್ಮ ಮಗ ಹಾಂ ನೋಡಿ, ನಾನು ಏನೇನು ತೊಗೊಂಡಿದ್ದೀನಿ ತಿನ್ನಾಕ. ಇದೆಲ್ಲ ಅಮ್ಮ ತೊಗೊಂಬಂದಿದ್ದಾರೆ. ಏನೋ ಒಂದು ಖುಷಿ ಅದ ತಿನ್ನೋದೆಲ್ಲ. ಸ್ವಲ್ಪ ಟೇಸ್ಟ್ ಮಾಡೋಣ. ಇದ್ರೊಳಗಿನ ಏನಾದರೂ ಒಂದು ಸ್ವಲ್ಪ ಕೊಡ್ತೀನಿ ಇವರಿಗೆ. ಒಂದು ಶಂಕರಪಾಳಿ ತಿಂದು ನೋಡಲಿ ಇವರು. ಅಮ್ಮ ಪಲ್ಯ ಹೆಂಗಾಗಿದೆ? ಪಲ್ಯ ಚಲೋ ಆಗಿದೆ ಅಮ್ಮ, ತಿನ್ರಿ ಅಮ್ಮ. ಸ್ವೀಟ್ ಆಗಿದೆನಾ? ಆಯ್ತು ತೊಗೊಳ್ಳಿ. ಅಂದರೆ ಸಕ್ಕರೆ ಬಹಳ ಕಮ್ಮಿ ಹಾಕ್ತೀವಿ, ಒಂಚೂರು ಹಾಕಿದ್ವಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಬಾರ್ಡರ್ ಹೋಗಿದೆ ಅಮ್ಮ. ಟೈಮ್ 12 ಗಂಟೆ ಆಯ್ತು. ಅಮ್ಮನೂ ಹೋದ್ರು, ಚಿನ್ನು ಸ್ವಲ್ಪ ರೆಸ್ಟ್ ಮಾಡ್ತೇನೆ ಅಂತ ಹೋದ್ರೆ. ಈಗ ನಂದು ಜಿಂಬ ಎಲ್ಲ ಕ್ಲಾಸಿಗೆ ಅದಾವ. 12 ಆದರೂ ನಂಗೆ ರೆಡಿ ಆಗೋಕ್ಕಾಗಿಲ್ಲ ಇವತ್ತು. ಮತ್ತು ಏನು ಮಾಡ್ತೀನಿ, ಸ್ವಲ್ಪ ವಿಡಿಯೋಗಳೆಲ್ಲ ಮುಗಿಸ್ಕೊಂಡು ಹೊಸ ವರ್ಷ ಬಂದು ಬರ್ತಾ ಇದೆ. ಇದೆಲ್ಲ ತೊಳೆಯಾಕಿಟ್ಟಾಕ ನೋಡಿ, ಇದೆಲ್ಲ ತೆಗೆದ್ರಿ. ಈಗ ಇವೆಲ್ಲ ಗಲೀಜಾಗಿರ್ತಾವಂತ ಹೇಳಿ ಹುಡುಗರು ಬಂದಿದ್ರಲ್ಲ, ಎಲ್ಲ ತೆಗೆದು ಮಾಡಿ ಎಲ್ಲ ನೀಟಾಗಿ ಮಷೀನ್ಗೆ ಹಾಕ್ತಾರೆ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಪಾಪ ಮಲ್ಕೊಂಡದೇನು ಎಲ್ಲ ಅವ್ರಿಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಅವ್ರಿಗೆ ಹೇಳಿದೀವಿ ಮಾಡೋಕೆ. ಎಲ್ಲ ಮಾಡಿ ಇನ್ನೂ ಇಲ್ಲೆಲ್ಲ ಏನೋ ತಕ್ಕೊಂಡು ಕೂತಿದ್ರು ನೋಡಿ. 3 ಗಂಟೆ ಆಗ್ಲಿಕ್ಕೆ ಬಂದದ. ನಾ ಅವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಅದು ಮಾಡಿಕೊಂಡು ಎಲ್ಲ ರೆಡಿಯಾಗಿ ಒಂದು ತಪ್ಪು ಸರಿ ಮಾಡ್ತಾ ಇದ್ದೀವಿ ನಾನು ಮತ್ತು ಚಿನ್ನು. ಈಗ ಚಿನ್ನು ಮನ್ಯಾಗ ಅದಾರ ಅಂತಂದ್ಮೇಲೆ ಚಿನ್ನು ನನ್ನ ಜೊತೆ ಮಾಡ್ತಾರದ. ಅವ್ರು ಏನಂತ ಇದ್ದಾರೆ ಗೊತ್ತಾ, ಇಷ್ಟು ದಿನ ನೀ ಮಲ್ಕೊಂಡಿದ್ದಿ, ನಂಗೆ ಈಗ ಮಲ್ಕೊಳಕ್ಕೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿ ಅವ್ರೆ ಹೋಗಿ ಮಲ್ಕೊತಾ ಇದ್ದಾರೆ ಒಬ್ರೆ. ಏನು ಪರಿಸ್ಥಿತಿ ಬಂದ್ಬಿಟ್ಟಿದ್ ನೋಡಿ. ಈಗ ಏನು ಮಾಡ್ತೀರಾ ಇಬ್ರಿಗೂ? ಯಾರಾದರೂ ಬರ್ತಾರ, ಬಾಗ್ಲ ತೆಗಿಬೇಕಾಗ್ತದೆ, ಬಾಗ್ಲ ಬಾರಿಸ್ತಾರ, ಫೋನ್ ಬರ್ತಾವ, ಮತ್ತು ಇಬ್ರು ಮಲ್ಕೊಂಡ್ರೆ ಹೆಂಗಾಗ್ತದೆ? ನಿದ್ದೆನೂ ಒಬ್ರದ್ದು ನಿದ್ದೆ ಸರಿಯಾಗಲ್ಲ. ಅದಕ್ಕೆ ನಾನೆಲ್ಲ ನಂದು ಏನೇನೋ ವಿಡಿಯೋ ಎಡಿಟಿಂಗು ನಾನು ಕೆಲಸಗಳು ಮಾಡ್ತಾ ಇದ್ದೆ. ಮತ್ತು ಆಮೇಲೆ ಈಗ ಇವ್ರು ತಪ್ಪು ಸರಿ ಮಾಡಕ್ಕೆ ಬರ್ರಿ ಅಂತ ಇದ್ದೀನಿ. ಟೈಮ್ 3 ಗಂಟೆ ಆಗಕ್ಕೆ ಬಂದದ. ಊಟ ಮಾಡ್ಬೇಕು ನಮಗೀಗ. ಅದಕ್ಕೆ ಸ್ವಲ್ಪ ಒಂದು ನಿಮ್ಮ ಸಲುವಾಗಿ ನೀವು ನೋಡ್ತಾ ಇದ್ದೀರಾ, ಎಲ್ಲ ಭಾಳ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಮಾಡ್ತಾ ಇದ್ದೀವಿ. ಈಗ ಬಂದೆ, ಬೇಗ ಬಂದಿಯಲ್ಲ. ಹಾಂ, ಅವಳು ಬೇಗ ಬಂದಿದ್ದಾಳೆ ಇವತ್ತು. 3 ಗಂಟೆಗೆ ಅಂದ್ರೆ ಹಜಾರಾಗ್ಯಾಳ. ಮತ್ತು ಏನು ತಂದ ನೋಡಿ, ಭಾಳ ದಿನದಿಂದ ಹೇಳತ್ತಿದ್ರು. ಪಾಲಕ್ ಐತ್ಲ, ಪಾಲಕ್ ಶ್ರೀಮಂತ ತೊಗೊಂಡೋಗ್ಯಾಳ ಎಲ್ಲ. ಅದು ವಟಾಣಿ ಮತ್ತು ಇದ್ರು ಹಾಕಿ ಮಾಡೋದು. ಪಾಲಕ್ ತರ್ಸೋನ್ಲ ಇದು ಇಲ್ಲ. ಶ್ರೀಮಂಶಿ ಗಡ್ಬಡಿ ಅದ ಪಾಲಕ್, ಕೊತ್ತಂಬರಿ, ಪುದೀನ ಎಲ್ಲಾನು ತೊಗೊಂಡೋಗ್ಯಾಳ. ಚೀಲ ಒಳಗೆ ಅವಸರ ಆತ್ಲ ಅವ್ರಿಗೆ. ಅವಾಗ ಗಡ್ಬಡಿ ಒಳಗೆ ಎಲ್ಲಾನು ಹಾಕೊಂಡ್ಬಿಟ್ಟ. ಈಗ ನಮಗೆ ಪುದೀನ ಇಲ್ಲಿ, ಕೊತ್ತಂಬರಿ ಇಲ್ಲಿ, ಏನು ಇಲ್ಲ. ಕೊತ್ತಂಬರಿ
ಹಾಂ ಫ್ರಿಜ್ ಒಳಗೆ ಕೊಡು. ಫ್ರೀಜರ್ ಒಳಗೆ ಏನು ಬರ್ತದೆ, ಲೂಸ್ ಐತಿ, ಅದೇನು ಭಾಳ ಟೈಟ್ ಇಲ್ಲ. ಡಬ್ಬ ಚಲೋ ಬಂತು ನೋಡಿ. ಆ ಸ್ಟೀಲಿಂದ ರೊಟ್ಟಿ ಹಾಕೋ ಡಬ್ಬ ಇದೆ. ನಾವು ತೊಗೊಂಡು ಬಂದ್ವಲ್ಲ ಅಲ್ಲಿಂದ ಬೆಳಗಾವಿ ಬಾಂಡೆ ಸ್ಟ್ಯಾಂಡ್ ಇದೆಯಲ್ಲ, ಫೇಮಸ್ ಬಾಂಡೆದ ಅಂಗಡಿ ಫುಲ್ ದೊಡ್ಡ ಫೇಮಸ್ ಐತಲ್ಲ. ಅದು ಯಾವುದು, ಅದು ಏನೋ ಹಾಂ ವೃಷಭನಾಥ್ ಇದ್ರು. ಮತ್ತು ನಿಂಗೆಲ್ಲ ತಿನ್ನೋ ಸಾಮಾನು ಭಾಳಷ್ಟು ಕೊಟ್ಟೋಗ್ಯಾರು, ಸರಿಯಾಗಿ ಊಟ ಮಾಡಲ್ಲ ಅವಳು ಅಂತ ಎಲ್ಲ ಹೇಳತ್ತಿದ್ರು ನೋಡಿ. ನಾನು ಛೇ 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 ಮತ್ತು ಓರು ಚೆಕ್ ಮಾಡಿದ್ವಿ. ಇದೆಲ್ಲ ತಿನ್ನ ಕೊಟ್ಟೋಗ್ಯಾರ. ಇದು ಚಲೋ ಮಾಡ್ಯಾರ ಭಾಳ. ಏಕ್ದಮ್ ನಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಸ್ವೀಟ್ ಕಮ್ಮಿ. ತಿನ್ರೀಗ ನಾನು ಊಟ ಮಾಡ್ತೀನಿ. ಹಾಲು ಸುಟ್ಟು ಕಾಸಾಕಿಟ್ಟು ಬಂದೀನಿ. ಅಲ್ಸರ್ ಮತ್ತು ಬಾಯಾಗ ಆತ ನಿಂದ. ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊ ಕೂತಿದ್ದೆ ಈಗ. ಆಮೇಲೆ ಶಾರ್ಟ್ಸ್ಗಳದು ಮಾಡತ್ತಿದ್ದೆ. ಅಷ್ಟೊಂದಕ ಚಿನ್ನನ ಮೊಬೈಲ್ ಒಳಗಿನ ಕ್ವಿಕ್ ಶೇರ್ ಮಾಡಿ ತೊಗೊಂಡಿದ್ದೆ. ಎಲ್ಲಮ್ಮ ಅಮ್ಮಂದ ಇವರು ವಿಡಿಯೋ ಮಾಡ್ಕೊಂಡು ಫೋಟೋ ತೊಗೊಂಬಂದಿದ್ದಾರೆ. ಆವಾಗ ಆ ವಿಡಿಯೋಗಳು ನಂಗೆ ಸಿಕ್ಕಿದ್ವು. ಇವರ ಈ ವರ್ಷದ ಜಾತ್ರೆಗೆ ಹೋಗಿದ್ದ ಅದೆಲ್ಲ ನಾನು ಇದ್ರೊಳಗೆ ಹಾಕಿರ್ತೀನಿ. ಈಗ ಈ ವಿಡಿಯೋ ಒಳಗೆ ಸ್ವಲ್ಪ ಕಂಟಿನ್ಯೂ ಮಾಡಿರ್ತೀನಿ. ಯಾವ ರೀತಿ ಊರಾಗ ಎಲ್ಲ ಊರಿಂದ ಹೋಗಿರ್ತಾರೆ, ಯಾವ ರೀತಿ ಜಾತ್ರೆ ಆಚರಣೆ ಮಾಡಿದ್ದಾರೆ, ಮತ್ತು ಏನೇನು ಮಾಡಿದ್ದಾರೆ, ಚಿನ್ನು ಏನು ವಿಡಿಯೋ ಮಾಡ್ಕೊಂಬಂದಾರೆ ಇದ್ರೊಳಗೆ ನೋಡಕ್ಕೆ ಸಿಗ್ತದೆ ನೋಡ್ರಿ. ಈಗ ಸಿಗ ನೋಡ್ರಿ. ಅಲ್ಲೇನಿಲ್ರಿ ಬೇಕಾ ಬಾಯ್. ನೋಡ್ಕೊಂಬಂದ್ರಲ್ಲ ಯಾವ ರೀತಿ ಜಾತ್ರೆಯನ್ನ ನಮ್ಮ ಊರ ಕಡೆ ಹೋಗಿ ಯಾವ ರೀತಿ ಆಚರಣೆ ಮಾಡಿದ್ದಾರೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ಮತ್ತೇನು ಮಾಡ್ತೀನಿ ಆಮೇಲೆ ಮತ್ತೆ ನಾ ಸಿಗ್ತೀನಿ ನಿಮಗೆ. ನೀ ಹಿಂಗ ನೋಡಬೇಡ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ. ಇಬ್ಬನಿ ಕಳಿದರು ಬೂದಿ ಮುಚ್ಚಿದ. ಹಾಂ ಸಾಕು, ಚಲೋ. ಹೇಳಿ ಎಲ್ಲಿ ಹೋಗ್ತಾ ಇದೀವಿ ಹೇಳಿ ಬಿಡ್ರಿ ಈಗ. ನಾ ಬರೋದ ಅಷ್ಟೇ ಜೊತೆ. ಹೌದಾ, ನನ್ನ ಜೊತೆ ಬರ್ತೀರಾ ಅಷ್ಟೇ ನೀವು? ಫೋನ್ ಮಾಡಿ ಡನ್ ಮಾಡಿ ನಗ್ರಿ, ಆಮೇಲೆ ಚೆನ್ನಾಗಿ ಕರೆಕ್ಟ್. ಇಲ್ಲಿ ನೋಡಿ ಇಬ್ರದು ಅಪ್ಪ ಮಗಳದು ಎಷ್ಟು ಕರೆಕ್ಟ್ ಇರ್ತಾವ ನೋಡಿ. ಅಭಿಮಾನಿಗಳೇ, ನಾವು ಹೊರಗಡೆ ಹೋಗ್ತಾ ಇದೀವಿ ಹೇಳಿ. ಈಗ ಬಾಜಿಪುರ ಹತ್ರ ಕೂತಾ ಇದ್ದೀವಿ. ಕರೆಕ್ಟ್ ನೋಡಿ, ಇಲ್ಲಿ ಕರೆಕ್ಟ್ ಗೊತ್ತದ, ಆದ್ರೂ ಎಷ್ಟು ನಾಟಕ ಮಾಡ್ತಾರ ನೋಡಿ. ಕರೆಕ್ಟ್ ಎಲ್ಲಾ ಕರೆಕ್ಟ್ ಇವ್ರಿಗೆ ಗೊತ್ತಿರ್ತದ. ನೀ ಎಲ್ಲಿ ಕರ್ಕೊಂಡು ಹೊಂಟಿ ಅಲ್ಲಿ ಹೋಗ್ತಾ ಇದೀನಿ ಅಂತ ಸುಳ್ಳು ಹೇಳ್ತಾರ ಇವ್ರು. ಕಿರಾಣಿ ಅಂಗಡಿ ತಗೊಂಡ್ ಬಂದಿದ್ವಲ್ಲ, ಇಲ್ಲಿ ಇಟ್ಟಿದಾರ ನೋಡಿ. ಆ ಕಲ್ಲ ಗುಂಡು ಕಲ್ಲ ಭಾಳ ವಜನ ಅದ. ಮತ್ತು ನಮಗೆ ಎಕ್ಸಸೈಸ್ ಮಾಡಕತ್ತ ನೋಡಿ. ಇದು ನಮಗೆ ಎವಿಸ್ತದ ಹೆಂಗೆ ಹೇಳಿ. ಕಾರ್ ಇಲ್ಲಿ ನಿಂತದ. ಇದೇ ನಮ್ಮ ಶಾಪ್. ನಾವು ರೇಷನ್ ತೊಗೊಳೋದು. ಇವ್ರಿಗೆ ಬುಕ್ ಕೊಡ್ತೀವಿ, ಅದರ ಇದು ಮಾಡ್ತಾರೆ. ಇಲ್ಲಿ ದುಡ್ಡು ಕೊಡೋಣ ಅಂತ ಬಂದಿದ್ದೀವಿ ಇಬ್ಬರು ಜೋಡಿಯಾಗಿ. 8:30 ಆಯಿತು, ಮನೆಗೆ ಬಂದ್ವಿ. ಈಗ ಇದೆಲ್ಲ ಸ್ವಲ್ಪ ಸಾಮಾನುಗಳು ತೊಗೊಂಬಂದಿದ್ದೀವಿ. ಇದೆಲ್ಲ ಇದು ವೆಂಕಟೇಶ್ವರ ಅಂತ ಶಾಪ್ ಅದಲ್ಲಿ, ಅಲ್ಲಿಂದೆಲ್ಲ ಸ್ವಲ್ಪ ತೊಗೊಂಡಿದ್ದೀವಿ. ಶಾಂಭವಿಗೆ ಮಖಾನೆ ಬೇಕಾಗಿತ್ತು,
ಮತ್ತು ಅವಳು ಸ್ವೀಟ್ ಮಾಡಿ ಹಾಕಿದಾಳ. ಆಮೇಲೆ ಸ್ವಲ್ಪ ತರಕಾರಿಗಳು ತೊಗೊಂಬಂದೆ. ಪಾಲಕ್ ಪನ್ನೀರ್ ತೊಗೊಂಬಂದಾಳಲ್ಲ, ಪಾಲಕ್ ಎಂತ ಸಿಕ್ಕೈತೆ ನೋಡಿ ಬರುವಾಗ. ಇವತ್ತು ಮಂಗಳವಾರ ಇಲ್ಲೆಲ್ಲ ಸುಟ್ಟಿ ಇರ್ತದೆ, ಅದಕ್ಕೆ ಪಾಲಕ್ ಸರಿ ಸಿಕ್ಕಿಲ್ಲ. ಇರೋದ್ರಾಗ ಕಾಯಿಪಲ್ಯ ಸೊಪ್ಪು ಹಂಗೆ ತೊಗೊಂಡ್ಬಂದ್ವಿ. ಬಂದು ನೋಡಿ ಹೋಗಿ ಅಲ್ಲಿ ಮೊಬೈಲ್ ತೊಗೊಂಡು ಹೋಗೋಕೆ ಆಗಲಿಲ್ಲ ಮಾರ್ಕೆಟ್ ಒಳಗೆ. ನಂದು ಮೊಬೈಲ್ ನಾನು ಅಲ್ಲೇ ಕಾರ್ ಒಳಗಿಟ್ಟೆ. ಮತ್ತು ಹೋಗಿ ಮಾರ್ಕೆಟಿಂಗ್ ಮಾಡ್ಕೊಂಬರೋ ಮಟ ಅಂತಂದ್ರೆ ಎಲ್ಲ ತೊಗೊಂಡ್ಬಂದ್ವಿ ಪಟಾಪಟ. ಮತ್ತು ಈಗ ಮನೆಗೆ ಬಂದಮೇಲೆ ನಿಮ್ಗೆ ಏನೇನು ತೊಗೊಂಬಂದಿದ್ದೀನಿ ತೋರಿಸಿದ್ದೀನಿ. ಮತ್ತು ಈಗ ವಿಡಿಯೋ ನಾನು ಇಲ್ಲೇ ಮುಗಿಸೋಣ ಅಂತ ಇದ್ದೀನಿ. ಟೈಮ್ ಭಾಳ ಆಗೈತಿ ಈಗ, ಮತ್ತು 8:30 ಆಗೈತಿ ಟೈಮ. ನಿದ್ದೆನೂ ಬಂದೈತಿ ಇವತ್ತು, ಭಾಳ ಟಯರ್ಡ್ ಆಗೈತಿ. ಒಂದು ಸ್ವಲ್ಪ ಊಟ ಮಾಡಿ ಬೇಗ ಮಲ್ಕೊಂಡ್ಬಿಡ್ತೀವಿ. ನೋಡಿರಿ ವಿಡಿಯೋ ಇಷ್ಟ ಆಗ್ತದೆ ನಿಮಗೆ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ.